ಲಕ್ಷ್ಮೇಶ್ವರದಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಪ್ರತಿಭಟನೆ ಮಾಡಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ 5 ದಿನಗಳಿಂದ ಲಕ್ಷ್ಮೇಶ್ವರ ಶಿರಹಟ್ಟಿ ಮುಂಡರಗಿ ಭಾಗದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ನಡೆಯುತ್ತಾ ಇರುವ ಅಹೋರಾತ್ರಿ ಹೋರಾಟಕ್ಕೆ ವಿವಿಧ ರೈತ ಸಂಘಟನೆಗಳಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬುಧವಾರ ಪಟ್ಟಣದಲ್ಲಿ ಆರಂಭವಾಗ್ತಾ ಇರುವ ಕುಮಾರಣ್ಣ ಉಪವಾಸ ಸತ್ಯಾಗ್ರಹದಲ್ಲಿ ಆದ್ರಹಳ್ಳಿ ಗವಿಮಠದ ಡಾಕ್ಟರ್ ಕುಮಾರ ಮಹಾರಾಜರೊಂದಿಗೆ ರೈತ ಮುಖಂಡರು ಆದ ರಾಮಣ್ಣ ಗೌರಿ, ಬಸವರಾಜ್ ಬೆಂಡಿಗೇರಿ, ಕುಂದಗೋಳ, ಕಲ್ಯಾಣಪುರದ ಬಸವ ಅಜ್ಜಿನವರು ಮತ್ತು ಜಮಖಂಡಿಯ ಮಹಾಂತ ಗುರುಗಳು ಇದ್ದರು. ಈ ಸಂದರ್ಭದಲ್ಲಿ ಶಿರಹಟ್ಟಿಯ ಫಕೀರದಿಂಗೇಲೇಶ್ವರ ಶ್ರೀಗಳು ರೈತರ ಹೋರಾಟ ವೇದಿಕೆಗೆ ಭೇಟಿ ಕೊಟ್ಟು ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಸರ್ಕಾರವು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರಿಗೆ ನೀಡಿದ ಮನ್ನಣೆಯಂತೆಯೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಮನ್ನಣೆ ಕೊಡಬೇಕು. ಒಂದು ವೇಳೆ ಸರ್ಕಾರ ರೈತರ ಬೆಂಬಲಕ್ಕೆ ನಿಲ್ಲದಿದ್ದರೆ ಮೆಕ್ಕೆಜೋಳ ಬೆಳೆದ ಎಲ್ಲ ರೈತರು ನಮಗೆ ಬೆಲೆ ಸಿಗಲಿಲ್ಲ ಎನ್ನುವ ನಿಟ್ಟಿನಲ್ಲಿ ಮೆಕ್ಕೆಜೋಳವನ್ನ ಬೀದಿಗೆ ಸುರಿದು ರಸ್ತೆ ಬಂದು ಆಕ್ರೋಶಗೊಂಡ ರೈತರಿಗೆ ಸರ್ಕಾರ ಮೆಕ್ಕೆಜೋಳದ ಬೆಲೆ ಏರಿಕೆ ಕುರಿತು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ದಿಂಗಲೇಶ್ವರ ಶ್ರೀಗಳು ಸರ್ಕಾರಕ್ಕೆ ಎಚ್ಚರಿಸಿದರು. ಬಹುಶಃ ಇದು ಮೊದಲನೇ ಸಾರಿ ಅಲ್ಲ, ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಅವರು ಚೆಲ್ಲಾಟ ಯಾರು ಕೂಡ ಆಡ್ತಾರಂತಂದ್ರೆ ರೈತರು ಕೂಡ ಆಡ್ತಾರೆ ಹೊರತಾಗಿ ಬೇರೆ ಯಾರು ಕೂಡ ಆಡೋದಿಲ್ಲ. ಇದು ಮೊದಲನೇ ಸಾರಿ ಅಲ್ಲ. ಎಲ್ಲರೂ ಚುನಾವಣೆಗೆ ನಿಂತಾಗ ಭಾಷಣಗಳನ್ನ ಮತ್ತು ಹೇಳಿಕೆಗಳನ್ನ ರೈತರ ಪರವಾಗಿ ಕೊಡ್ತಾರೆ. ನೀವು ಅವತ್ತಿನ ಹೇಳಿಕೆಗಳಿಗೆ ಮಳ್ಳಾಗಿಬಿಡ್ತೀರಿ. ನೀವು ಮುಂದೆ ಅವ್ರು ಆರಿಸಿ ಬಂದ್ರಂತಂದ್ರೆ ನೀವು ಹೋರಾಟದಾಗ ಕುಂದಿರ್ಬೇಕು, ಅವರೆಲ್ಲರೂ ವಿಧಾನಸೌಧದಾಗ ಕುಂದಿರ್ಬೇಕು. ಇದು ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಆಗೈತಿ, ಪರಂಪರೆ ಆಗೈತಿ. ಅದು ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಬಂದ್ರು ಅಷ್ಟೇ, ದಳದ ಸರ್ಕಾರ ಬಂದ್ರು ಅಷ್ಟೇ. ಇವತ್ತಿನ ತನಕ ನಿಜವಾದ ರೈತ ಪರವಾದ ಸರ್ಕಾರಗಳು ಬಂದಿಲ್ಲ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ಮಂಜು ಮಾಗಡಿ ಭಾಷಣ ಮಾಡಿದ ಪ್ರಕಾರ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ಸಿಹಿ ಸುದ್ದಿ ಬರ್ತದೆ, ಒಳ್ಳೇದಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಬರಲಿ ಅಂತ ನಾವು ಆಶಿಸ್ತೀವಿ, ಒಳ್ಳೆ ಸುದ್ದಿ ಬರಲಿ ಅಂತೇಳಿ ನಾವು ಆಶಿಸ್ತೀವಿ. ಇವರು ರೈತನಿಗೆ ಸಿಹಿ ಸುದ್ದಿ ಕೊಡೋದು ರೈತನ ಸಲುವಾಗಿ ಅಲ್ಲ, ಈ ನಾಡಿನ ಹಿತದ ಸಲುವಾಗಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ರೈತರಿಗೆ ಒಳ್ಳೇದಾಯ್ತು ಅಂತಂದ್ರೆ ಅದು ರಾಜ್ಯಕ್ಕೂ ಒಳ್ಳೇದಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ. ರೈತನಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಅನ್ಯಾಯ ಆದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾನು ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಬಹಳ ಮಾತಾಡಿ ಇದನ್ನ ಭಾಷಣದ ವೇದಿಕೆ ಮಾಡೋದು ಬೇಡ. ಒಂದೇ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ, ರೈತರಿಗೆ ಬಿಟ್ಟಿದ್ದದರ ಆಯ್ಕೆ. ಒಂದು ವೇಳೆ ಇವತ್ತು ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ, ಇವತ್ತಿನ ದಿವಸ ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ, ನಾಳೆ 21ನೇ ತಾರೀಕಿಗೆ, ನಾಳೆ ಬಿಟ್ಟು ನಾಡ್ದು ಬೆಳಿಗ್ಗೆ ನಾನೊಂದು ಸುದ್ದಿಗೋಷ್ಠಿ ಮಾಡ್ತೀನಿ ಯಾವುದಾದ್ರೂ ಒಂದು ಜಿಲ್ಲಾ ಕೇಂದ್ರದಲ್ಲಿ. ಏನ್ ಮಾಡ್ಬೇಕಪ್ಪ ರೈತರು ಅಂತಂದ್ರೆ, ನೀವೇನು ಬೆಳೆದಿರಲಿಲ್ಲ ಎಲ್ಲ ಗೋವಿನಜೋಳನ ಎಲ್ಲಿ ಒಟ್ಟಬೇಕಪ್ಪ ಅಂದ್ರೆ ಆಯಾ ತಾಲೂಕಿನ MLA ಮನೆ ಮುಂದೆ ಮತ್ತು ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ಒಟ್ಟಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಆಯಾ ತಾಲೂಕಿನ ಶಾಸಕರ ಮನೆ ಮುಂದೆ. ಇಲ್ಲಂತೂ ಬಹಳ ಹಿಡಿಯಂಗಿಲ್ಲಲ್ಲ, ಒಂದು ಊರು ಗೋವಿನಜೋಳ ತಂದು ಹಾಕಿದ್ರೆ ಅವ್ರ ಮನೆಯನ್ನು ಮುಚ್ಚೋಕೈತಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಬಹುಶಃ ಇದಕ್ಕೊಂದು ದೊಡ್ಡ ಇತಿಹಾಸ ಬರೆದಂಗ ಆಗುತ್ತೆ ಅಂತಕ್ಕಂತಹ ವಿಚಾರ ನಮ್ದು. ನೀವು ಅದನ್ನ ರೋಡ್ನ್ಯಾಗ ಇಟ್ಕೊಂಡು ಕುಂತೀರಿ, ಅದು ರೋಡ್ನ್ಯಾಗ ಅಡ್ಡಾಡಕ್ಕೆ ದಾರಿ ಬಿಟ್ಟು ಹಾಕೊಂಡು ಕುಂತೀರಿ. ಎಲ್ಲಾ ಕಡೆಗೆ ರೋಡ್ನ್ಯಾಗ ಗೋವಿನಜೋಳನ ಹೆಂಗ್ ಹಾಕಿರಿ ರೈತರು ಅಂತಂದ್ರ ಒಂದ್ ಕಡೆಗೆ ದಾರಿ ಬಿಟ್ಟು ಹಾಕಿರಿ. ಶೀಘ್ರದೊಳಗ ಏನಾಗ್ಬೇಕಪ್ಪ ಅಂದ್ರೆ ಇವತ್ತನೇ ಎಲ್ಲ ರಸ್ತೆಗಳು ಗೋವಿನಜೋಳ ಹರಡಿ ಬಂದ್ ಮಾಡಿಬಿಡ್ಬೇಕು. ಅವನು ಎಲ್ಲಾ ರಸ್ತೆಗಳು ಬಂದ್ ಆಗ್ಬೇಕು. ಎಲ್ಲಾ ರಸ್ತೆಗಳು 2 ದಿವಸ ಬಂದ್ ಮಾಡ್ರಿ, 2 ತಾಸಿನಾಗ ನಿರ್ಣಯ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ನಿಮಗೆ ನಾವು ಹೇಳಕ್ ಬಯಸ್ತೀವಿ. ಅಲ್ಲೊಂದು ಇಲ್ಲೊಂದು ರಸ್ತೆ ಅಲ್ಲ, ಯಾವ್ಯಾವ ರಸ್ತೆದೊಳಗೆ ಗೋವಿನಜೋಳ ಹಾಕಿರಿ ಆಯಾ ರಸ್ತೆದೊಳಗ ಗಾಡಿ ಅಡ್ಡಾಡ್ಲಾರ್ದಂಗ ಮಾಡಿದ್ರಿ ಅಂತಂದ್ರ ನಮ್ಮಂತ ಗಾಡಿಯಾಗ ಅಡ್ಡಾಡವ್ರಿಗೆ ಬಿಸಿ ಮುಟ್ಟಬೇಕು ಮೊದಲ. ಯಾಕಂದ್ರೆ ಕುಂತವ್ರ ಸಂಕಟ ಅಡ್ಡಾಡವನಿಗೆ ಗೊತ್ತಿರೋದಿಲ್ಲ,
ಈ ಕುಂತವ್ರದ್ದು ಅಡ್ಡಾಡೋರ ಸಂಕಟ ಅಧಿಕಾರದಾಗ ಇದ್ದವ್ರಿಗೆ ಗೊತ್ತಾಗುದಿಲ್ಲ. ಅವ್ರಿಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ರಾಜ್ಯದ ಯಾವ್ಯಾವ ರಸ್ತೆಗಳಲ್ಲಿ ಗೋಂಜಾಳ ಅದಾವ ಆ ಎಲ್ಲಾ ಗೋಂಜಾಳನ ರಸ್ತೆಗೆ ಹಾಕೊಂಡು ಎಲ್ಲಾ ರಸ್ತೆಗಳು ಬಂದ್ ಆದಾಗ ಮಾತ್ರ ಇದಕ್ಕೊಂದು ಏನಾದ್ರೂ ಎಚ್ಚರ ಆದೀತು ಅಂತಕ್ಕಂಥದ್ದನ್ನು ಹೇಳಿ, ಕಬ್ಬು ಬೆಳೆಗಾರರಲ್ಲಿ ಇರ್ತಕ್ಕಂತಹ ಒಗ್ಗಟ್ಟು ಈ ಗೋಂಜಾಳ ಬೆಳೀತಕ್ಕಂತಹ ರೈತರಲ್ಲಿ ಬಂದಾಗ ಮಾತ್ರ ನಿಮಗೆ ವರ ಸಿಕ್ಕಿತೆ ಹೊರತಾಗಿ ಇಲ್ಲ ಅಂದ್ರೆ ನಿಮ್ಮ ಬದುಕಿಗೆ ಶಾಪ ಆಗುತ್ತೆ ಅಂತಕ್ಕಂಥದ್ದು. ನಾವು ಕೂಡ ಎಲ್ಲಾ ತರದ ಬೆಳೆಗಳನ್ನ ಬೆಳೆದು ದುಃಖ ಅನುಭವಿಸಿದವ್ರೆ. ನಾವು ಏನು ಒಂದು ತರ ದುಃಖ ಅನುಭವಿಸಿದ ಸ್ವಾಮಿಗಳಲ್ಲ. 100 ಎಮ್ಮೆ ಕಟ್ಟಿ ಎಮ್ಮೆಗೆ ಏನ್ ಸುಖ ಐತಿ ಗೊತ್ತೈತಿ ನಮಗ. 250 ಆಕಳ ಕಟ್ಟಿ ಆಕಳದಾಗ ಏನ್ ಸುಖ ಐತಿ ಗೊತ್ತೈತಿ ನಮಗ. ಬಸಣ್ಣ ನಾವು ಅದನ್ನ ಮಾತಾಡ್ತಿರ್ತೀವಿ ಆಗ್ಲೇ. ನಾವು ಎಲ್ಲಾ ತರದ ಜೋಳ ಹಾಕಿ ಎಲ್ಲಾ ತರದ ಬೀಜಗಳನ್ನ ಹಾಕಿ ಇವು ಸೀಡ್ಸು ಅದು ಇದು ಎಲ್ಲಾ ಬೆಳೆಗಳನ್ನ ಬೆಳೆದು ರಾತ್ರಿ ನಿಮ್ಮಂಗ್ ಹೋಗಿ ನಾವು ಪಟಗ ಈ ಹೆಗಲ ಮೇಲಿನ ಶೆಲ್ಲೆ ತೆಗೆದಿಟ್ಟು ರಾತ್ರಿ ನೀರು ಹಾಸಿದವರ ಅದೀವಿ. ಎಲ್ಲದನ್ನು ಮಾಡಿ ರೈತಗ ನಿಜವಾದ ಸಂಕಟ ಏನೈತಿ ಅಂತಕ್ಕಂಥದ್ದನ್ನ ತಿಳ್ಕೊಂಡಂತ ಸ್ವಾಮಿಗಳಾಗಿರೋದ್ರಿಂದ ಇವತ್ತಿನ ದಿವಸ ಸಿಹಿ ಸುದ್ದಿ ಬರ್ಲಿಲ್ಲ ಅಂತಂದ್ರೆ ನಾಳಿನಿಂದ ಅದನ್ನ ಬಹಳ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಒಂದು ಬದಲಾವಣೆ ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಜಂಟಿಯಾಗಿ ಒಂದು ನಿರ್ಣಯವನ್ನ ಕೈಗೊಂಡಾಗ ಮಾತ್ರ ರೈತನಿಗೆ ವರ ಅಂತಕ್ಕಂಥದ್ದು ಸಿಗ್ತದೆ. ನಾವು ರಾಜ್ಯ ಸರ್ಕಾರದ ಪರವಾಗಿನೂ ಮಾತಾಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರದ ಪರವಾಗಿನೂ ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಪರವಾದ ಯೋಜನೆಗಳನ್ನ ಬಿಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತಿನ ದಿವಸ ಸಿಹಿ ಸುದ್ದಿ ಬರಲಿಲ್ಲ ಅಂದ್ರೆ ಮತ್ತೊಂದು ನಿರ್ಣಯವನ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ, ಸ್ವಾಮೀಜಿ ಅವರಿಗೆ ಈಗ ರಕ್ತದ ಒತ್ತಡವನ್ನ ಪರೀಕ್ಷೆ ಮಾಡ್ತಾ ಇದ್ರು. ಜೊತೆಗೆ ಬೆರಳಿಗೆ ಚುಚ್ಚಿ ರಕ್ತ ತಕೊಂಡು ಅದ್ರಾಗ ಶುಗರ್ ಎಷ್ಟೈತಿ ಅಂತ ನೋಡ್ತಾ ಇದ್ರು. ಎಲ್ಲಾ ಬೆರಳಿಗೆ ತೂತ್ ಹಾಕೋ ಕೆಲಸ ಆಗ್ಬಾರ್ದು. ಸ್ವಾಮಿಗಳು ಎಲ್ಲಾ ಬೆರಳಿಗೆ ತೂತ್ ಹಾಕ್ಯಾಕ ಆಟಾಟ ರಕ್ತ ತೆಗೆದು, ಮೊದಲ ರಕ್ತ ಇಲ್ಲ ಅವ್ರ ಮೈಯಾಗ ಉಪವಾಸ ಇದ್ದು ಅವ್ರು ಬರೇ ಉಪವಾಸ ಮಾಡೋದ್ರೊಳಗೆ ನಿಸ್ಸೀಮ ಸ್ವಾಮಿಗಳು ಅವರು. ಈಗ ಇಷ್ಟು ದಿವಸ ಪರಮಾತ್ಮನಿಗಾಗಿ ಉಪವಾಸ ಮಾಡ್ತಾ ಇದ್ರು, ಈಗ ರೈತನಿಗಾಗಿ ಉಪವಾಸವನ್ನ ಮಾಡಿದ್ದಾರೆ. ಅವ್ರು 3 ತಿಂಗಳು ಉಪವಾಸ ಇದ್ದವ್ರಿಗೆ ರೂಢಿ ಐತಿ. ಆದ್ರೆ ಭಗವಂತನಿಗಾಗಿ ಉಪವಾಸ ಮಾಡೋದಕ್ಕೂ ರೈತನ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಉಪವಾಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಸರ್ಕಾರ ಒಬ್ಬ ಸ್ವಾಮೀಜಿಯವರು, ಅದು ದಲಿತ ಸಂಪ್ರದಾಯದ ಸ್ವಾಮೀಜಿಯವರು ಉಪವಾಸ ಸತ್ಯಾಗ್ರಹವನ್ನ 4ನೇ ದಿವಸದಲ್ಲಿ ನಿರಾಹಾರ ಒಂದೇ ಒಂದು ಹನಿ ನೀರು ಕುಡಿಲಾರ್ದಂಗ ಅವ್ರು ಮಾಡ್ತಾ ಇರೋದ್ರಿಂದ ಕೂಡಲೇ ಈ ನಿರ್ಣಯವನ್ನ ಕೈಗೊಂಡು ರೈತನಿಗೆ ಮೊದಲೇ ಮಳಿ ಸಮಸ್ಯೆ ಆಗಿದೆ, ವಿಪರೀತ ಈ ಸಾರಿ ಅಂತೂ ಆ ಜೋಳ ಬಂದಿದ್ದೇ ಒಂದು ದೊಡ್ಡ ಪವಾಡ ಅನ್ನೋ ರೀತಿ ಒಳಗ ಭೂಮಿ ಒಳಗ ಗೋಂಜಾಳ ಬಂದಿಲ್ಲ, ನೀರಾಗ ಗೋಂಜಾಳ ಬಂದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಬೇಗನೆ ಸಿಹಿ ಸುದ್ದಿ ಬರಲಿ ಅಂತೇಳಿ ಹಾರೈಸಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ.